The sum of the first three terms of an AP is 33. If the product of the first and the third term exceeds the second term by 29, find the AP. ಗಿವನ್ ಬರೀರೋ ಹುಡುಗರ, ಇದರಲ್ಲಿ ಗಿವನೇ ಕಷ್ಟ ಇರೋದು. ಪಾಸ್ ಮಾಡಿ ಟ್ರೈ ಮಾಡಿ. ಏನು ಕೊಟ್ಟಿದ್ದಾರೆ? ಸಮ್ ಆಫ್ ದ ಫಸ್ಟ್ ತ್ರೀ ಟರ್ಮ್ಸ್ ಇಸ್ 33. ಅದಾಯಿತು ಅಂದಮೇಲೆ ಇಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಆ್ಯಂಡ್ ದ ಥರ್ಡ್ ಟರ್ಮ್ ಎಕ್ಸೀಡ್ಸ್ ಅಂತ ಹೇಳಿದ್ರೇನೋ ಹೆಚ್ಚಿದೆ ಅಂತ ಹೇಳಿ. ಎಷ್ಟು ಹೆಚ್ಚಿದೆ? 29. ಇದ್ರ ಮೇಲೆ ಸೆಕೆಂಡ್ ಟರ್ಮ್ ಮೇಲೆ. ಸೊ ಸೆಕೆಂಡ್ ಟರ್ಮ್ ಪ್ಲಸ್ 29 is the product of first and third term. Working. So Sn is equal to n by 2 into 2a plus n minus 1 into d. So S of 3 is equal to 3 by 2 into 2a and 2d. ಆಯಿತಾ ಹುಡುಗರ? ಇಲ್ಲಿ ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಈ 2 ಮತ್ತು 2 ಕಟ್ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ 2 ಕಾಮನ್ ತೆಕ್ಕೊಂಡು 2 ಜೊತೆ ಕಟ್ ಮಾಡ್ತೇನೆ ಅಂತ ಕೂಡ ಯೋಚನೆ ಮಾಡ್ಬೋದು ನೀವು. ಸರಿನಾ? ಸೊ ಕೊನೆಯದಾಗಿದ್ದು ಎಷ್ಟು? 33 is equal to 3 times of a plus d. ಇಲ್ಲೂ ಕೂಡ ನಾನು ಏನು ಮಾಡ್ಬೋದು? 3 ones, 3 11s. So 11 is equal to a plus d. So this is your equation 1. ಸರಿನಾ? ಮತ್ತೆ ಮುಂದೆ ಮತ್ತೊಂದು ಈಕ್ವೇಷನ್ ಉಪಯೋಗಿಸ್ತೀವಿ. a1 a3 ಪ್ರಾಡಕ್ಟ್ is equal to a2 plus 29. a of n is equal to a plus n minus 1 into d. a1 is a, a3 is a plus 2d is equal to a plus d plus 29. ಸೊ ಇಲ್ಲಿ ನಾವು ಇವಾಗ ಹೇಗೆ ಸಿಂಪ್ಲಿಫೈ ಮಾಡೋದು? ಇದುವರೆಗೂ ನಾವು ಏನು ಕೊಟ್ಟಿದ್ರೆ ಅದ್ರ ಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ ಒಂದಷ್ಟು ಈಕ್ವೇಷನ್ ಬಂದಿದೆ. ಇದನ್ನು ಹೇಗೆ ಸಿಂಪ್ಲಿಫೈ ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಸಬ್ಸ್ಟಿಟ್ಯೂಷನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ a ಪ್ಲಸ್ ಡಿ ಇಸ್ ಈಕ್ವಲ್ ಟು 11 ಇಲ್ಲಿ. ಅದಾಯಿತು ಅಂದಮೇಲೆ ಡಿ ಇಸ್ ಈಕ್ವಲ್ ಟು 11 ಮೈನಸ್ ಎ ಅಂತ ಕೂಡ ಉಪಯೋಗಿಸ್ಬೋದು ಅಲ್ವಾ? ನೋಡಿ ಇಲ್ಲಿ ಡಿ ಇಸ್ ಈಕ್ವಲ್ ಟು 11 ಮೈನಸ್ ಎ ಅಂತಲೂ ಕೂಡ ಉಪಯೋಗಿಸ್ಬೋದು. ಸೊ a ಟೈಮ್ಸ್ ಆಫ್ a ಪ್ಲಸ್ 2 times of 11 minus a is equal to 11 plus 29. So this would be equal to a times of a plus 22 minus 2a is equal to 40. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಬೇಕಾಗುತ್ತೆ ನಾನು. ಸೊ ಇದು ಕೊನೆಯದಾಗಿ minus 1a square plus 22a ಬರುತ್ತೆ, which is equal to 40, and this is nothing but 0 is equal to 1a square minus 22a plus 40. ಸೊ ಇಲ್ಲೇನು ಸಿಕ್ ನಮಗೆ? ವಿ ಗಾಟ್ ಲೀನಿಯರ್ ಈಕ್ವೇಷನ್ ಅಲ್ಲ, ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್. ಸೊ ಇದನ್ನು ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಬೇಕಾಗುತ್ತೆ. So the product is minus 22 and the sum is 40. ಅಲ್ಲ ಉಲ್ಟಾ ಬರ್ದಿದ್ದೀನಿ. ಇದು 40 ಪ್ಲಸ್ 40 ಮತ್ತು ಇದು ಮೈನಸ್ 22. ಸೊ ಫ್ಯಾಕ್ಟರ್ಸ್ ಯಾವುದು ಉಪಯೋಗ ಬರುತ್ತಿಲ್ಲಿ? ಪ್ಲಸ್ ಆರ್ ಮೈನಸ್ 1 ಮತ್ತು 40 ಬೇಕಾಗಿಲ್ಲ. 2 ಮತ್ತು 20 ಉಪಯೋಗ ಬರ್ತಿದ್ದೋ. ಮೈನಸ್ 20 ಮೈನಸ್ 2 ಅಷ್ಟೇ ಅಲ್ವಾ? ಸೊ ಸ್ವಲ್ಪ ಕೆಳಗೆ ಬರಿತೀನಿ. ಸರಿ ಹೋಯ್ತು. ಸೊ ಇವಾಗ ಏನಿದ್ರೂ ಸ್ಪ್ಲಿಟ್ ದ ಟರ್ಮ್. ಸೊ ದ್ಯಾಟ್ ವುಡ್ ಬಿ 1a ಸ್ಕ್ವೇರ್ minus 20a minus 2a plus 40 is equal to 0. So a common ಇದೆ, a minus 20
-2 ಕಾಮನ್ ಇದೆ, a - 20 is equal to 0. So a - 20 into a - 2 is equal to 0. Now the roots ಅಲ್ವಾ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದ್ರೆ ಕೊನೆಯದಾಗಿ ರೂಟ್ಸ್ ಕಂಡುಹಿಡಿಬೇಕು. a - 20 is equal to 0, so a is equal to 20. Beta a - 2 is equal to 0, so a is equal to 2. ಇವಾಗ ಫಾರ್ a is equal to 20, a 20 ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಯಾಕಂದರೆ 2 ಕೇಸ್ ಬಂತು ನಮಗೆ, ಮಿಸ್ ಮಾಡೋದಕ್ಕಾಗಲ್ಲ, ಇಲ್ಲಿ ನಾವು ಇಗ್ನೋರ್ ಮಾಡೋದಕ್ಕಾಗಲ್ಲ. ಮೊದಲಾಗಿದ್ದರೆ ಈ ಥರ ಬಂದಾಗ 99% ಸಿನಾರಿಯೋದಲ್ಲಿ 99% ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಾಯಿದ್ರಿ, ಹಾಂ ಇದು ಸೂಟ್ ಆಗಲ್ಲ, ಸೊ ವಿ ಆರ್ ಇಗ್ನೋರಿಂಗ್ ಇಟ್ ಅಲ್ವಾ, ಆ ಥರ ಏನು ಬರೆದು ಮುಂದುವರಿತಾ ಇದ್ರಿ. ಇಲ್ಲಿ ಇವೆರಡೂ ಸೂಟ್ ಆಗುತ್ತೆ. ದ ಮ್ಯಾಥ್ಸ್ ಇಸ್ ಟೆಲಿಂಗ್ ದಟ್ ಹಾಂ ಎರಡು ಪಾಸಿಬಿಲಿಟಿ ಇದೆ ಅಂತ ಹೇಳಿ, ಅವೆರಡು ನಾವು ಈಗ ಟೆಸ್ಟ್ ಮಾಡಬೇಕು. ಸೊ 20 ಇರಬೇಕಾದ್ರೆ ಡಿ ಏನಾಗುತ್ತೆ, 11 - 20, ದಿಸ್ ವಿಲ್ ಬಿ -9 ಅಲ್ವಾ. ಸೊ ದಿಸ್ ಈಸ್ ಫ್ರಮ್ ಈಕ್ವೇಷನ್ 1 ನೋಡಿ ಇಲ್ಲಿ, ಸರಿ ತಾನೆ. ಇವಾಗ ಸೀಕ್ವೆನ್ಸ್ ಏನಾಗುತ್ತೆ, therefore the AP will be equal to 20, 11 and 2 ಸರಿ ತಾನೆ. For A is equal to 2, D will be equal to 11 - 2, that is +9. ಅವಾಗೇನು ಎ ಪಿ ಆಗುತ್ತೆ, therefore the AP will be equal to ಎಂಥದ್ದು 2, 11 ಮತ್ತು 20 ಈ ಸೀಕ್ವೆನ್ಸಲ್ಲಿ ಹೋಗುತ್ತೆ, ಸರಿ ತಾನೆ. ಸೊ ಇದೇ ನಿಮ್ಮ ಉತ್ತರ. ಸೊ ಎರಡು ಪಾಸಿಬಿಲಿಟಿಯಲ್ಲಿ ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಶುಡ್ ಬಿ 33 ಇದೆ, ಇದರಲ್ಲಿ 33, ಇದರಲ್ಲಿ 33, ಸೊ ಇದು ಸಾಧ್ಯ, ಸರಿನಾ. ಸೊ ಇದರಲ್ಲಿ ಸ್ಟಾರ್ ಯಾವುದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಈ ಥರ ಕ್ಯಾಲ್ಕುಲೇಷನ್ಗೆ, ಮತ್ತು ಈ ಥರ ಎರಡೆರಡು ಉತ್ತರ ಬರುತ್ತೆ, ಅವೆರಡು ಕ್ಯಾಲ್ಕುಲೇಟ್ ಮಾಡಬೇಕು, ಇಗ್ನೋರ್ ಮಾಡಿಕೊಡೋದು, ಸರಿನಾ. ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾಸ್ ಅದು ಇದು ಅಲ್ವಾ. ಸೊ ಗಿವನ್ ಬರೆಯೋದು ಗೊತ್ತಿರಬೇಕು, ಬರೆದಾದ್ಮೇಲೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸ್ಕೊಂಡು ಎ ಮತ್ತು ಡಿ ವ್ಯಾಲ್ಯೂ ಕಂಡಿಡಿದಾಗ ನಿಮ್ಮ ಎ ಪಿ ಸಿಗುತ್ತೆ ಅಷ್ಟೇ, ಆಯಿತಾ. ನೀವು ಪಾಸ್ ಮಾಡಿಕೊಂಡು ಉತ್ತರ ನೋಡಿ.